ಬನ್ನಿ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ವಾಸ್ತವ ಸಂಖ್ಯೆಗಳು ಪಾಠದಿಂದ ಒಂದು ಅಂಕದ ಪ್ರಶ್ನೆಗಳನ್ನು ಬರುವ ಸಂಭವನೀಯ ಪ್ರಶ್ನೆಗಳನ್ನು ನಾವಿಂದು ಅಭ್ಯಾಸ ಮಾಡೋಣ. ಈ ಪಾಠದಲ್ಲಿ ವರ್ಷಾವಧಿ ಅಂದರೆ ಕೆಲವು ವರ್ಷಗಳಿಂದ ಈ ಪಾಠದಿಂದ ಬಂದಿರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನು ನಾವು ಬಿಡಿಸುತ್ತಾ ಹೋಗೋಣ. ಇಂದಿನ ವಿಡಿಯೋದಲ್ಲಿ ಆ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಕಲಿತಿದ್ದಾದರೆ ಈ ಪಾಠದಿಂದ ಒಂದು ಅಂಕದ ಪ್ರಶ್ನೆಗಳನ್ನು ನೀವು ಸುಲಭವಾಗಿ ಉತ್ತರಿಸ್ಬೋದು. ಇಲ್ಲಿ ನಾನು ಕೆಲವೊಂದು ವಾಸ್ತವ ಸಂಖ್ಯೆಗಳ ಪಾಠದಿಂದ ಒಂದು ಅಂಕದ ಪ್ರಶ್ನೆಗಳು ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 1ನೇ ಕ್ವಶನ್. 210ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ. 210ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ. ನೋಡಿ, 210ರ ಅವಿಭಾಜ್ಯ ಅಪವರ್ತನಗಳು. ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿದ್ರೆ ನಾವು ಇದನ್ನು ಭಾಗಿಸಬೇಕಾಗಿದೆ. ಸೊ 210ನ್ನು ನಾವು ಭಾಗಿಸಿದಾಗ ಅವಿಭಾಜ್ಯ ಸಂಖ್ಯೆಗಳಾಗಿ ಬರಬೇಕು. 2, 2 1 2. ಇಲ್ಲಿ ನಮಗೆ ನೆಕ್ಸ್ಟ್ ಡಿಜಿಟು ಒಂದು ಸಣ್ಣದಾಗುತ್ತೆ, 10 ತೆಗೆದುಕೊಳ್ಬೇಕು. ಆದ್ದರಿಂದ ನಾವಿಲ್ಲಿ 0 ಇಟ್ಕೊಳ್ಬೇಕು. 2 5 10. ನೆಕ್ಸ್ಟ್ ನೋಡಿ, 3 1 3 3 9, 1 ಉಳಿತು 15, 3 5 15. ನಂತರ 5 7 35. ನೋಡಿ, 210ರ ಅವಿಭಾಜ್ಯ ಅಪವರ್ತನಗಳಂದ್ರೆ 2 3 5 7. ಸೊ ನಾವಿಲ್ಲಿ ಬರಿಬೇಕು 2 ಇಂಟು 3 ಇಂಟು 5 ಇಂಟು 7. ಸೊ ಈ ಥರ ಒಂದು ಅಂಕದ ಪ್ರಶ್ನೆಯನ್ನು ನಾವು ಬಿಡಿಸಿದ್ದೀವಿ. ಇದೇ ಟೈಪಲ್ಲಿ ವಿಧಾನದಲ್ಲಿ ನಿಮಗೆ ಸಂಖ್ಯೆ ಯಾವುದಾದ್ರೂ ಸಂಖ್ಯೆಯನ್ನು ಕೊಟ್ಟಾಗ ನೀವು ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆಗಳನ್ನು ನೀವು ನೋಡಬಹುದು. 2ನೇ ಕ್ವಶನ್. ಇದು ಜೂನ್ 2015ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಅನ್ವಯಿಸಿ 72 ಮತ್ತು 28 ಈ ರೀತಿ ವ್ಯಕ್ತಪಡಿಸಬಹುದು. ಪ್ರಶ್ನೆ ಇನ್ನೊಮ್ಮೆ ಓದ್ತೀನಿ ನಾನು. ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಅನ್ವಯಿಸಿ 72 ಮತ್ತು 28 ಈ ರೀತಿ ವ್ಯಕ್ತಪಡಿಸಬಹುದು. ಸೊ 2ನೇ ಕ್ವಶನ್ ನಾನು ಬರಿತಾ ಇದ್ದೀನಿ ಇಲ್ಲಿ. ಎಪ್ಪತ್ತೆರಡು ಮತ್ತು 28. 72 ಮತ್ತು 28. ಸೊ ನಮಗೆ 72 ದೊಡ್ಡ ಸಂಖ್ಯೆ, 28 ಚಿಕ್ಕ ಸಂಖ್ಯೆ. ಆದ್ದರಿಂದ ಯೂಕ್ಲಿಡ್ನ ಅನುಪ್ರಮೇಯವನ್ನು ಭಾಗಿಸಿದಾಗ ನಮಗೆ 28ರಿಂದ 72 ನಾವು ಭಾಗಿಸಬೇಕಾಗಿದೆ. ಸೊ ಭಾಗಿಸಿದಾಗ ನಮ್ಗೆ ಏನು ಬರ್ತದೆ ನೋಡಿ, 72 28ರಿಂದ ಭಾಗಿಸ್ತೀನಿ. 28 2 56. ಸೊ ನಮಗೆ ಕ್ವಶನ್ ಎಷ್ಟು ಬಂತಿಲ್ಲಿ ಆನ್ಸರ್ 12ರಾಗ 2 ಹೋದರೆ 6, 6ರಲ್ಲಿ 5 ಹೋದರೆ 1. ಸೊ ನಮಗೆ ಶೇಷ ಎಷ್ಟು ಬಂದಿದೆ, 16 ಬಂದಿದೆ. ಸೊ ಇದನ್ನು ನಾವು ಯಾವ ರೀತಿ ಬರಬೇಕಂದ್ರೆ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯವನ್ನು ಅನುಸರಿಸಿ ಇದಕ್ಕೊಂದು ಸೂತ್ರವಿದೆ. A = BQ + R. A ಮತ್ತು B ವಾಸ್ತವ ಸಂಖ್ಯೆಗಳು ಮತ್ತು Q ಭಾಗಲಬ್ಧ, R ಶೇಷ. ಸೊ ಇಲ್ಲಿ ನಾವು ಏನು ಮಾಡಬೇಕಾಗಿದೆ, 72 ಮತ್ತು 28. 72 B ಅಂದರೆ 28 ಇಂಟು 2 ಶೇಷ 16. ಈ ರೀತಿಯಾಗಿ ನಾವು ವ್ಯಕ್ತಪಡಿಸಬಹುದು. ಸೊ ನೀವು ಅದು ಯೂಕ್ಲಿಡ್ನ ಅನುಪ್ರಮೇಯ ಅಂತಂದರೆ ಈ ವರ್ಷದ ಸಿಲೆಬಸ್, ರಿವೈಸ್ಡ್ ಸಿಲೆಬಸ್ನಲ್ಲಿ ಇದನ್ನು ತೆಗೆದಿದ್ದಾರೆ. ಆದರೆ ಹಳೆ ಸಿಲೆಬಸ್ಸಲ್ಲಿ ಇದನ್ನು ಇಟ್ಟಿದ್ದಾರೆ. ಇದನ್ನು ಹ್ಯಾಕ್ ಮಾಡಿದ್ದೀನಿ ಅಂದರೆ ಈಗ ನಾಳೆ ಮುಖ್ಯ ಪರೀಕ್ಷೆ 3 ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಅನುಕೂಲ ಆಗ್ತದೆ. ಆದ್ದರಿಂದ ಈ ಪ್ರಶ್ನೆಯನ್ನು ನಾನು ಬಿಡಿಸಿದ್ದೀನಿ. ಈ ವರ್ಷದ ರಿವೈಸ್ಡ್ ಸಿಲೆಬಸ್ಸಲ್ಲಿ ಈ ಒಂದು ಭಾಗ ನಮಗೆ ಇಲ್ಲ, ತೆಗೆದಿದ್ದಾರೆ. 3ನೇ ಪ್ರಶ್ನೆ.
12 ಮತ್ತು 18ರ ಮಾಸಾಹ 6 ಆದರೆ ಅವುಗಳ ಲಾಸಾಹವನ್ನು ಕಂಡುಹಿಡಿಯಿರಿ. ನೋಡಿ, 12 ಮತ್ತು 18ರ ಮಾಸಾಹ 6 ಅಂತ ಕೊಟ್ಟಿದ್ದಾರೆ. ಅದರ ಲಾಸಾಹವನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ಎರಡು ಸಂಖ್ಯೆಗಳು ಮತ್ತು ಮಾಸಾಹ ಕೊಟ್ಟಾಗ ಅದರ ಲಾಸಾಹವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಒಂದು ಸೂತ್ರವನ್ನು ಗೊತ್ತಿದೆ. ಆ ಸೂತ್ರವನ್ನು ನಾವು ಬರ್ಕೊಂಡು ಲಾಸಾಹವನ್ನು ಕಂಡುಹಿಡಿಬೋದು. 12 ಮತ್ತು 18 ನಾನು A = 12 ಅಂತ ತೆಗೆದುಕೊಳ್ತೀನಿ, B = 18 ಅಂತ ತೆಗೆದುಕೊಳ್ತೀನಿ. ನಮಗೇನು ಕೊಟ್ಟಿದ್ದಾರೆ? ಮಾಸಾಹ ಕೊಟ್ಟಿದ್ದಾರೆ. ಮಾಸಾಹ ಎಷ್ಟು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಲಾಸಾಹವನ್ನು ಕಂಡುಹಿಡಿಬೇಕು. ನೋಡಿ ವಿದ್ಯಾರ್ಥಿಗಳೇ, ಇದೇ ಪ್ರಶ್ನೆಯ ಪ್ರಕಾರ ನಿಮಗೆ ಬೇರೆ ಒಂದು ಪ್ರಶ್ನೆ ಕೂಡ ನಿಮಗೆ ಬರಬಹುದು. ಅಂದರೆ ಎರಡು ಸಂಖ್ಯೆಗಳು ಕೊಟ್ಟು ಮತ್ತು ಒಂದು ಮಾಸಾಹ ಕೊಟ್ಟು ಲಾಸಾಹ, ಅಥವಾ ಲಾಸಾಹ ಕೊಟ್ಟು ಮಾಸಾಹ, ರಿವರ್ಸ್ ವೈಸ ವರ್ಷ ಯಾವುದಾದ್ರೂ ಕೇಳ್ಬೋದು. ಈಗ ನಮಗೆ ಸೂತ್ರವಿದೆ. ಏನಂತ ಇದೆ? ಮಾಸಾಹ ಇಂಟು ಲಾಸಾಹ = A ಇಂಟು B, ಅಂದ್ರೆ ದತ್ತ ಸಂಖ್ಯೆಗಳು. ಮಾಸಾಹ ನಮಗೆ 6 ಕೊಟ್ಟಿದ್ದಾರೆ, ಇಂಟು ಲಾಸಾಹ = A ಇಂಟು B ಅಂದರೆ 12 ಇಂಟು 18. ಸೊ ನಮಗೆ ಲಾಸಾಹ = 12 ಇಂಟು 18 ಡಿವೈಡೆಡ್ ಬೈ 6. ಸೊ ಈ ಕಡೆ ಇಂಟು ಇರೋದು ಡಿವೈಡೆಡ್ ಬೈ ಆಗುತ್ತೆ. 6 1 6 2 2 18 36. ಸೊ ನಮಗೆ ಲಾಸಾಹ ಎಷ್ಟು ಬಂದಿದೆ? 36 ಬಂದಿದೆ. ಸೊ ಇದು ಒಂದು ಅಂಕದ ಪ್ರಶ್ನೆ. ಸೊ ಒಂದು ಅಂಕಕ್ಕೆ ಅಂದರೆ ನಾವು ರಫ್ ವರ್ಕ್ಲಿ ಇದಿಷ್ಟು ಮಾಡಬೇಕಾಗುತ್ತೆ. ಆ ನಂತರ ನೀವೇನು ಮಾಡಬೇಕು? ಆಬ್ಜೆಕ್ಟಿವ್ ಟೈಪ್ ಆದರೆ ಕೊಟ್ಟಿರ್ತಾರೆ, ಅಥವಾ ಸಣ್ಣ ಕಿರು ಉತ್ತರ ಬರಲಿಕ್ಕೆ ಕೊಟ್ಟಿರ್ತಾರೆ. ನೀವು ರಫ್ ವರ್ಕ್ ಮಾಡಿಕೊಂಡು ಆನ್ಸರನ್ನು ಬರೀಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ, 4ನೇ ಪ್ರಶ್ನೆ. 12 ಮತ್ತು 18ರ ಮಾಸಾಹ ಕಂಡುಹಿಡಿಯಿರಿ. ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ. 12 ಮತ್ತು 18ರ ಮಾಸಾಹವನ್ನು ಕಂಡುಹಿಡಿಯಿರಿ. ನೋಡಿ, 12 ಮತ್ತು 18ರ ಮಾಸಾಹ. ನೋಡಿ, 12 ನಾನೇನು ಮಾಡ್ತೇನೆ? ಭಾಗಿಸ್ಬೇಕು ನಮಗೆ. ಸೊ 12ರಿಂದ ನಾನು ಭಾಗಿಸಿದಾಗ ಏನಾಗ್ತದೆ? 2 6 12, 2 3 6. ಸೊ ನಮಗೆ 12 ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ನಮ್ಗೆ ಏನು ಬಂದಿದೆ? 2 ಇಂಟು 3. ಸೊ ಅದೇ ರೀತಿಯಲ್ಲಿ 18 ತೆಗೆದುಕೊಂಡಾಗ ಸೊ 18 3 18, 3 2 6. ಸೊ ನಾವು 18 ಈ ರೀತಿಯಲ್ಲಿ ಬರಿತೇವೆ. ಸೊ ಕ್ರಮವಾಗಿ ಬರ್ಕೊಂಡಾಗ 2 ಇಂಟು 3 ಇಂಟು 3. ಸೊ ಇದನ್ನು ನಾನು ಹೇಗೆ ಬರಿತೀನಪ್ಪ ಅಂದರೆ 2 ಇಂಟು 3 ಇಂಟು 3 3 ಸ್ಕ್ವೇರ್. ಸೊ ಆದ್ದರಿಂದ ನಮಗೇನು ಕೇಳಿದ್ದಾರೆ ಅಂತ ಹೇಳಿದ್ದೀನಿ? ಮಾಸಾಹ ಕೇಳಿದ್ದಾರೆ. ಮಾಸಾಹ ಅಂದರೆ ಇದನ್ನು ನಾನು ಏನಂತ ಬರೀತೇನೆ? 2 ಸ್ಕ್ವೇರ್ ಇಂಟು 3. ಸೊ ಮಾಸಾಹ ಅಂದರೆ ನಮಗೆ ದತ್ತ ಸಂಖ್ಯೆಗಳನ್ನು ನಮಗೆ ಅತ್ಯಂತ ಕಡಿಮೆ ಗಾತ್ರ ಹೊಂದಿರುವಂತಹ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ, ಸಾಮಾನ್ಯ ಅವಿಭಾಜ್ಯ ಅಪವರ್ತನ. ಸೊ ಇಲ್ಲಿ 2 ಇದೆ, ಇಲ್ಲಿ 2 ಸ್ಕ್ವೇರ್ ಇದೆ. ನಮಗೆ 2 ಏನಾಗಿದೆ? ಕಡಿಮೆ ಆಗಿದೆ. ಸೊ ಗಾತ್ರ ಕಡಿಮೆ. ಮಾಸಾಹ = 2 ಇಂಟು, ಇಲ್ಲಿ 3 ಸ್ಕ್ವೇರ್ ಇದೆ, ಇಲ್ಲಿ 3 ಇದೆ. ಸೊ 3 ತೆಗೆದುಕೊಳ್ಬೇಕು. ಎಷ್ಟಾಯ್ತು? ನಮಗೆ 6 ಆಯಿತು. ಸೊ ಮಾಸಾಹ ಎಷ್ಟು? 6. ನೋಡಿ ವಿದ್ಯಾರ್ಥಿಗಳೇ, ಇದು 1ನೇ ಪ್ರಶ್ನೆಗೆ ಉತ್ತರ, ಇದು 2ನೇ ಪ್ರಶ್ನೆಗೆ ಉತ್ತರ, ಇದು 3ನೇ ಪ್ರಶ್ನೆಗೆ ಇದು ಉತ್ತರ, ಇದು 4ನೇ ಪ್ರಶ್ನೆಗೆ ಇದು ಉತ್ತರ. ಸೊ ಇನ್ನು ಒಂದು, ಸೊ ಇಲ್ಲಿ ನಮಗೆ ಮಾಸಾಹ ನಮಗೆ ಎಷ್ಟು ಬಂದಿದೆ? 2 ಮತ್ತು 3 6. ಸೊ ಮಾಸಾಹ ನಮಗೆ 6 ಬಂದಿದೆ. ಸೊ ವಿದ್ಯಾರ್ಥಿಗಳೇ, 5ನೇ ಪ್ರಶ್ನೆ ನೋಡ್ಕೊಳ್ಳೋಣ.
7 ಇಂಟು 7 7 ಇಂಟು 11 ಇಂಟು 13 ಪ್ಲಸ್ 13 ಇದು ಯಾವ ಸಂಖ್ಯೆಗೆ ಉದಾಹರಣೆ ಅಂತ ಕೇಳ್ತಿದ್ದಾರೆ. ಇದು ಯಾವ ಸಂಖ್ಯೆಗೆ ಉದಾಹರಣೆ? 7 ಇಂಟು 11 ಇಂಟು 13 ಪ್ಲಸ್ 13 ಇದು ಯಾವ ಸಂಖ್ಯೆಗೆ ಉದಾಹರಣೆ? ನೋಡಿ, ಇಲ್ಲಿ ನಾವು 7 ಇಂಟು ಅಂದರೆ 13 ಪ್ಲಸ್ 13 ಅಂದರೆ ಇವೆರಡು ಒಂದಾದರೆ ಇದು ಪ್ಲಸ್ 13 ಎರಡು ದ್ವಿಪದಗಳಾಗಿದ್ದಾವೆ. ಸೊ 13 ನಾನು ಹೊರಗಡೆ ತೆಗಿತೇನೆ. ಸೊ 7 ಇಂಟು 11 ಪ್ಲಸ್ 1. ಸೊ 13 ಇಂಟು 11 77 ಪ್ಲಸ್ 1. ಸೊ ನಮಗೆ ಇಸ್ ಈಕ್ವಲ್ ಟು 13 77 ಇಂಟು 78 ಆಯಿತು. ಸೊ 78 ನಾನು ಭಾಗಿಸ್ತೀನಿ. 78 ಭಾಗಿಸಿದ್ರೆ ನಮಗೇನಾಗುತ್ತೆ ನೋಡಿ, 2 3 6 2 9 18 3 1 3 3 3 9. ಸೊ 2 3 19 ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ. ಸೊ 78 ನಾನು 13 ಇಂಟು 2 ಇಂಟು 3 ಇಂಟು 13. ಸೊ ನಾನು ಈಗ 2 ಇಂಟು 3 ಇಂಟು 13ನ 13 ಸ್ಕ್ವೇರ್ ಅಂತ ಬರ್ತದೆ. ಸೊ ಇದು ಯಾವ ಸಂಖ್ಯೆ ಅಂತ ಹೇಳಿದ್ರೆ ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀನಿ. ಸಂಯುಕ್ತ ಸಂಖ್ಯೆ ಏನು? ಸಂಯುಕ್ತ ಸಂಖ್ಯೆ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆ, ಅದನ್ನು ಏನಂತ ಕರಿತೇವೆ? ಸಂಯುಕ್ತ ಸಂಖ್ಯೆ. ಸಂಯುಕ್ತ ಸಂಖ್ಯೆ ಯಾವುದಾದ್ರೂ ತೆಗೆದುಕೊಂಡ್ರೆ ಕನಿಷ್ಠ ಸಂಯುಕ್ತ ಸಂಖ್ಯೆ 4 ಮತ್ತು 6 4 ಬರುತ್ತೆ. ಹಾಗೆ ಮುಂದುವರೆದ್ರೆ 6 8 9 ಈ ರೀತಿ ಬರ್ತಾ ಇದ್ದಾವೆ. ಅದರಲ್ಲಿ ಅವಿಭಾಜ್ಯ ಅಪವರ್ತನಗಳು 2 ಅಥವಾ ಎರಡಕ್ಕಿಂತ ಹೆಚ್ಚಿನ ಅವಿಭಾಜ್ಯ ಅಪವರ್ತನಗಳಿಂದ ಕೂಡಿದ್ರೆ ಆ ಸಂಖ್ಯೆಯನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೇವೆ. ಸೊ ಇಲ್ಲಿ 2 3 ಮತ್ತು 13 ಸ್ಕ್ವೇರ್ ಎರಡಕ್ಕಿಂತ ಜಾಸ್ತಿನೇ ಇದ್ದಾವೆ. ಆದ್ದರಿಂದ ಅವೆಲ್ಲವುಗಳು ಅವಿಭಾಜ್ಯ ಸಂಖ್ಯೆಗಳೇ 2 3 13. ಸೊ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರೋದ್ರಿಂದ ಕೊಟ್ಟಿರುವಂತಹ ನಮಗೆ ದತ್ತ ಸಂಖ್ಯೆ ಏನಾಗಿ ಬಂದಿದೆ? ಸಂಯುಕ್ತ ಸಂಖ್ಯೆ ಅಂತ ಬಂದಿದೆ. ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ಮಾಡೋಣ. ಇವಾಗ ವಿದ್ಯಾರ್ಥಿಗಳೇ, ಈಗ ಮುಂದಿನ ಪ್ರಶ್ನೆ ನೋಡೋಣ. ಜೂನ್ 2017ರಲ್ಲಿ ಈ ಪ್ರಶ್ನೆ ಕೊಟ್ಟಿದ್ದಾರೆ ಎಕ್ಸಾಮ್ ಅಲ್ಲಿಗೆ. 18 ಮತ್ತು 45 ಲಾಸಹ ಕಂಡುಹಿಡಿಯಿರಿ. 1 ಅಂಕದ ಪ್ರಶ್ನೆಗೆ 18 ಮತ್ತು 45 ಪ್ರಶ್ನೆ. 6ನೇ ಪ್ರಶ್ನೆ, 18 ಮತ್ತು 45ಕ್ಕೆ ಲಾಸಹವನ್ನು ಕಂಡುಹಿಡಿಯಿರಿ ಅಂತ 2017 ಜೂನ್ ತಿಂಗಳಲ್ಲಿ ಕೇಳಿದ್ದಾರೆ. ಲಾಸಹ ಕೇಳಿದ್ದಾರೆ. ಸೊ ಲಾಸಹ ಕ್ವಶನ್. ಸೊ 18 ಅಂದರೆ ನಾವು 18 ಭಾಗಿಸೋಣ. ಅವಿಭಾಜ್ಯ ಅಪವರ್ತನದಿಂದ 2 9 18 3 3 9. ಸೊ 18 ಅಂದರೆ 2 ಇಂಟು 3 ಇಂಟು 3. ಸೊ 2 ಇಂಟು 3 ಹೋಲ್ ಸ್ಕ್ವೇರ್ ಅಂತ ಬರೀತೇನೆ. ಅದೇ ರೀತಿ 45 45 5 9 45 3 3 9. ಇಲ್ಲಿ ಕೂಡ ಅವಿಭಾಜ್ಯ ಸಂಖ್ಯೆಗಳು ಬಂದಿದ್ದಾವೆ. 45 ಅಂದರೆ 5 ಇಂಟು 3 ಇಂಟು 3. ಇದನ್ನೇ 5 ಇಂಟು 3 2 ಇದೆ, 2 ಸ್ಕ್ವೇರ್. ಸೊ ನಮಗೆ ಲಾಸಹ ಬೇಕಾಗಿದೆ. ಸೊ ಲಾಸಹ ನೋಡಿ. ಸೊ ಲಾಸಹ ಇಲ್ಲಿ ಕೆಳಗಡೆ ಬರ್ತೀನಿ. ಸೊ ಲಾಸಹ ಅಂದ್ರೆ ಏನು? ಪ್ರಶ್ನೆ ಡೆಫಿನೇಷನ್: ದತ್ತ ಸಂಖ್ಯೆಗಳಿಂದ ಅತ್ಯಂತ ಹೆಚ್ಚಿನ ಘಾತ ಇರುವಂತಹ ಅವಿಭಾಜ್ಯ ಪ್ರತಿಯೊಂದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಸೊ ನಮಗೆ ಇಲ್ಲಿ 2 ಇದೆ, ಇಲ್ಲಿ 5 ಇದೆ. ಸೊ 2 ಕೂಡ ನಮಗೆ ಇಲ್ಲ, ಅದೇ ಕೊಟ್ಟಿರುವಂಥದ್ದೇ ಅವಿಭಾಜ್ಯ ಆಗುತ್ತೆ, ಜಾಸ್ತಿ ಡಿಗ್ರಿ ಇರುವಂಥದ್ದು. ಸೊ 3 ಸ್ಕ್ವೇರ್ 3 ಸ್ಕ್ವೇರ್ ಯಾವ್ದಾದ್ರು ಒಂದನ್ನು ತೆಗೆದುಕೊಳ್ಳಿ, 3 ಸ್ಕ್ವೇರ್. ನಂತರ 5 ಇದೆ, 5ಅನ್ನು ನಾವು ತೆಗೆದುಕೊಳ್ಬೇಕು.
ಸೊ 2 ಇಂಟು 3 ಸ್ಕ್ವೇರ್ ಅಂದರೆ 9 ಇಂಟು 5. ಸೊ 9 2 9 18 ಅಥವಾ 2 ಇಂಟು 9 5 45. ಸೊ 2 ಇಂಟು 45 ಅಂದರೆ 90. ಸೊ ನಮಗೆ ಲಸಹ ಎಷ್ಟು ಬಂದಿದೆ? 90 ಬಂದಿದೆ. ಇದು 2017 ಜೂನ್ ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಂಕದ ಪ್ರಶ್ನೆ. ಸೊ ಇಷ್ಟೆಲ್ಲ ನೀವು ವರ್ಕೌಟನ್ನು ರಫ್ ವರ್ಕಲ್ಲಿ ಮಾಡಿಬಿಟ್ಟು ನೀವು ಸಿಂಪಲಾಗಿ ಅಥವಾ ಪ್ರಶ್ನೆ ಉತ್ತರ ಪತ್ರಿಕೆಯಲ್ಲಿ ಇಷ್ಟೊಂದು ಮಾಡಿದ್ರು ಕೂಡ ನಾವು ಒಂದು ಅಂಕವನ್ನು ಪಡಿಬೋದು. ವಿದ್ಯಾರ್ಥಿಗಳೇ, ಇನ್ನೊಂದು ಪ್ರಶ್ನೆ. ಏಪ್ರಿಲ್ 2018ರಲ್ಲಿ ಕೇಳಿರ್ತಕ್ಕಂಥ ಒಂದು ಅಂಕದ ಪ್ರಶ್ನೆ. 14 ಮತ್ತು 21ರ ಮಾಸಹ ಕಂಡುಹಿಡಿಯಿರಿ. 14 ಮತ್ತು 21ರ ಮಾಸಹ ಕಂಡುಹಿಡಿಯಿರಿ. ಇಲ್ಲಿ ನಾವೇನು ಕಂಡುಹಿಡಿಬೇಕು? ಮಾಸಹ. ನೋಡಿ, ಎಲ್ಲಿ ತಿರುಗಿದ್ರು ನಮಗೆ ಕ್ವಶನ್ನು ಲಾಸಹ ಆದ್ರೂ ಕಂಡುಹಿಡಿಬೇಕು, ತಪ್ಪಿದ್ರೆ ಮಾಸಹ ಆದ್ರೂ ಕಂಡುಹಿಡಿಬೇಕು. ಇಷ್ಟರಲ್ಲೇ ನಮಗೆ ಪ್ರಶ್ನೆ ಇರುತ್ತೆ. ಸೊ ನಮಗೆ 14 ನಾವು ಅವಿಭಾಜ್ಯ ಅಪವರ್ತನದಿಂದ ಭಾಗಿಸೋಣ. 2 ಒಳ್ಳೆ 14. ಸೊ 14 ಅಂದರೆ 2 ಇಂಟು 7. ಅದೇ ರೀತಿ 21 ಮಾಡೋಣ. ಸೊ 3 ಒಳ್ಳೆ 21. ಸೊ 21ಕ್ಕೆ 3 ಇಂಟು 7 ಅಂತ ಬರೀತೇನೆ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಾಸಹ. ಸೊ ಮಾಸಹ ಅಂದ್ರೆ ಏನು ಹೇಳುತ್ತೆ? ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವಂತಹ ಪ್ರತಿಯೊಂದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಸೊ 2 ಇಲ್ಲಿ 2ರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದಿದೆ? 7 ಇದೆ ಸಂಖ್ಯೆ. ಸೊ 7ಅನ್ನು ನಾವು ತೆಗೆದುಕೊಳ್ಬೇಕು. ಒಂದೇ ಘಾತವನ್ನು ಹೊಂದಿದೆ, ಆದ್ದರಿಂದ 1 7 ತೆಗೆದುಕೊಂಡಿನಿ. ನಾವಿಲ್ಲಿ 2 ಮತ್ತು 3ನ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಮಾಸಹ ಕಂಡುಹಿಡಿತಾ ಇದ್ದೀವಿ. ಲಾಸಹ ಆದ್ರೆ ನಾವೇನ್ ಮಾಡ್ಬೇಕಾಗುತ್ತೆ? ಪ್ರತಿಯೊಂದು ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಹೆಚ್ಚಿನ ಘಾತ, ಇದರಲ್ಲಿ ಕಡಿಮೆ ಘಾತ. ವಿದ್ಯಾರ್ಥಿಗಳೇ, ಈಗ ಇನ್ನೊಂದು ಪ್ರಶ್ನೆ ನೋಡೋಣ. 2018 ಜೂನ್ ತಿಂಗಳಲ್ಲಿ ಕೇಳಿರುವಂತಹ ಪ್ರಶ್ನೆ ಹೇಗಿದೆ? ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಾಸಹವು ಒಂದು ಡ್ಯಾಶ್ ಸಂಖ್ಯೆ. ಪ್ರಶ್ನೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಾಸಹವು ಒಂದು ಡ್ಯಾಶ್ ಸಂಖ್ಯೆ ಅಂತ ಕೇಳಿದ್ದಾರೆ. ಈಗ ನಾವು ಯಾವ ಸಂಖ್ಯೆ ಅದು? ಡ್ಯಾಶ್ ಸಂಖ್ಯೆ ಅಂದರೆ ಸಮ ಸಂಖ್ಯೆನೋ ಅಥವಾ ಬೆಸ ಸಂಖ್ಯೆನೋ ಅಥವಾ ಸ್ವಾಭಾವಿಕ ಸಂಖ್ಯೆನೋ ಅಥವಾ ಏನಾಗಿ ಉತ್ತರ ಬರುತ್ತೆ. ಈಗ ನಾವು ಉದಾಹರಣೆಗೆ ಬೆಸ ಸಂಖ್ಯೆಗಳು ಯಾವುದಾದ್ರೂ 2 ಬೆಸ ಸಂಖ್ಯೆ ನಾನು ಅವಿಭಾಜ್ಯ ಸಂಖ್ಯೆಗಳು ಯಾವುದಾದ್ರೂ 2 ಅವಿಭಾಜ್ಯ ಸಂಖ್ಯೆಗಳನ್ನು ನಾನು ತೆಗೆದುಕೊಳ್ತೇನೆ. 2 ಅವಿಭಾಜ್ಯ ಸಂಖ್ಯೆಗಳ ಮಾಸಹವು ಏನಾಗಿರ್ತದೆ ಅಂತಕ್ಕಂಥದ್ದು ನೋಡೋಣ. ಅವಿಭಾಜ್ಯ ಸಂಖ್ಯೆ ನಾನು 2 ತೆಗೆದುಕೊಳ್ತೀನಿ. ಅವಿಭಾಜ್ಯ ಸಂಖ್ಯೆ ಯಾವುದನ್ನು ತೆಗೆದುಕೊಳ್ಳಿ ನೀವು. ನನಗೆ ಕನ್ವೀನಿಯಂಟ್ ಆಗಿ 2 ಅವಿಭಾಜ್ಯ ಸಂಖ್ಯೆಗಳು. ಸೊ ನಾನು 2 ಮತ್ತು 3 ತೆಗೆದುಕೊಂಡಿದ್ದೀನಿ ಅವಿಭಾಜ್ಯ ಸಂಖ್ಯೆಗಳು. ಸೊ ಈ 2ರ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಈಗಿನ ತನ್ನಿಂದ ತಾನೇ ಭಾಗವಾಗುವಂತಹ ಸಂಖ್ಯೆ ಅಥವಾ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗದಿರುವಂತಹ ಸಂಖ್ಯೆ. ಸೊ ಇಲ್ಲಿ ನೋಡಿ 2 ಇದೆ, 2 1 2. ಸೊ ಇಲ್ಲಿ ನಮಗೆ 2ನ್ನ ಯಾವ ರೀತಿ ಬರಿತೇನೆ? 2 ಇಂಟು 1. ಅದೇ ರೀತಿ 3 ತೆಗೆದುಕೊಂಡಾಗ 3 1 3. ನೋಡಿ, ತನ್ನಿಂದ ತಾನೇ ಭಾಗ ಆಗುತ್ತೆ. ಸೊ 3 ಅಂತ ತೆಗೆದುಕೊಂಡು 3 ಇಂಟು 1. ಸೊ ಇಲ್ಲಿ ನಮಗೆ ಮಾಸಹ ಕಂಡುಹಿಡಿಬೇಕು. ಮಾಸಹ ಯಾವ ಸಂಖ್ಯೆ ಆಗಿದೆ ಅಂತ. ಸೊ ಇಲ್ಲಿ ನೋಡ್ಕೊಳ್ಳಿ, ಮಾಸಹ ಅಂದ್ರೆ ಏನು? ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರಬೇಕು ಮತ್ತು ಪ್ರತಿಯೊಂದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಸೊ ಇಲ್ಲಿ 2ರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದೈತೆ? 1. ಸೊ 1 ಮಾಸಹ ಅಂದ್ರೆ ಎಷ್ಟು? 1. ಸೊ 1 ಅಂತಕ್ಕಂಥದ್ದು ಯಾವ ಸಂಖ್ಯೆ? ಸೊ ಬೆಸ ಸಂಖ್ಯೆ. ಆದ್ದರಿಂದ ಮಾಸಹವು ಏನಾಗಿದೆ?
ಬೆಸ ಸಂಖ್ಯೆ ಆಗಿರುತ್ತೆ. ಮಾಸಾಹವು ಏನಾಗಿದೆ? ಬೆಸ ಸಂಖ್ಯೆ. ಯಾಕಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಯಾವುದಾದ್ರೂ 2 ಅವಿಭಾಜ್ಯ ಸಂಖ್ಯೆಗಳು ತೆಗೆದುಕೊಂಡು ನಾವು ಮಾಸಾಹವನ್ನು ಕಂಡುಹಿಡಿತಾ ಹೋದ್ರೆ ಅಲ್ಲಿ ನಮಗೆ 1 ಸಿಗುತ್ತೆ. ಆ 1 ಅಂತಕ್ಕಂಥದ್ದು ಯಾವಾಗಲೂ ನಮಗೆ ಬೆಸ ಸಂಖ್ಯೆ ಆಗಿರ್ತದೆ ಅಂತಕ್ಕಂಥದ್ದು ನಾವು ಇಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೇವೆ. ವಿದ್ಯಾರ್ಥಿಗಳೇ, ಮತ್ತೊಂದು ಪ್ರಶ್ನೆ, ಏಪ್ರಿಲ್ 2019ರಲ್ಲಿ ಕೇಳಿರುವಂತಹ ಪ್ರಶ್ನೆ ಹೀಗಿದೆ. 9ನೇದು, ಯಾವುದೇ 2 ಧನ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ ಮಾಸಹ ಎ ಇಂಟು ಬಿ ಇಂಟು ಲಾಸಹ ಎ ಬಿ ಇದಕ್ಕೆ ಸಮನಾದುದು. ಅಂದ್ರೆ ಯಾವುದಾದ್ರೂ 2 ಧನ ಪೂರ್ಣಾಂಕಗಳು ಅಂದ್ರೆ ಸಂಖ್ಯೆಗಳು ಎ ಮತ್ತು ಬಿ ಗಳಿಗೆ ಯಾವುದು ಸಮವಾಗಿರ್ತದೆ? ಮಾಸಹ ಎ ಬಿ ಇಂಟು ಲಾಸಹ ಎ ಬಿ ಅವುಗಳಿಗೆ ಯಾವುದು ಸಮನಾಗಿರ್ತಕ್ಕಂಥದ್ದು ಅಂತ ಕೇಳಿದ್ದಾರೆ. ಸೊ ನಮಗೆ ಒಂದು ಸೂತ್ರ ಐತೆ. ಯಾವುದಾದ್ರೂ 2 ಧನ ಪೂರ್ಣಾಂಕಗಳು ಕೊಟ್ಟಾಗ ಮತ್ತು ಮಾಸಹ ಮತ್ತು ಲಾಸಹವನ್ನು ಕಂಡುಹಿಡಿಯುವಂತ ಸೂತ್ರ ನಮಗೆ ಗೊತ್ತಿದೆ. ಆ ಸೂತ್ರ ಏನಿದೆಪ್ಪ ಅಂದ್ರೆ ಮಾಸಹ ಇಂಟು ಲಾಸಹ ಇಸ್ ಈಕ್ವಲ್ ಟು ಎ ಇಂಟು ಬಿ. ಸೊ ಇಲ್ಲಿ ಎ ಇಂಟು ಬಿ ಅಂದ್ರೆ ಧನ ಪೂರ್ಣಾಂಕಗಳು ಎ ಅಂಡ್ ಬಿ. ಸೊ ಮಾಸಹ ಮತ್ತು ಲಾಸಹಗಳಿಗೆ ಸಮನಾಗಿರತಕ್ಕಂಥದ್ದು ಯಾವುದು? ದತ್ತ 2 ಧನ ಪೂರ್ಣಾಂಕಗಳು ಎ ಇಂಟು ಬಿ. ಆದ್ದರಿಂದ ಆನ್ಸರ್ ಏನಾಗಿರ್ತದೆ? ಈ ಲಾಸಹ ಇಂಟು ಮಾಸಹಕ್ಕೆ ಈ 2 ಎ ಇಂಟು ಬಿಗಳು ಸಮನಾಗಿರ್ತದೆ. ವಿದ್ಯಾರ್ಥಿಗಳೇ, ಮತ್ತೆ ಇನ್ನ ಪ್ರಶ್ನೆ ಬಹಳ ಹಲವಾರು ಇದ್ದಾವೆ. 2019ರಲ್ಲಿ ಜೂನ್ ತಿಂಗಳಲ್ಲಿ ಕೇಳಿರುವಂತಹ ಪ್ರಶ್ನೆ, 72 ಮತ್ತು 120ರ ಮಾಸಹ 24 ಆದರೆ ಅವುಗಳ ಲಾಸಹವನ್ನು ಕಂಡುಹಿಡಿಯಿರಿ. ನೋಡಿ, ಮತ್ತೆ ಲಾಸಹವನ್ನು ಕಂಡುಹಿಡಿಯಿರಿ. 72 ಮತ್ತು 120ರ ಮಾಸಹ ನಮಗೆ ಎಷ್ಟು ಕೊಟ್ಟಿದ್ದಾರೆ? 24 ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಿಬೇಕು? ಲಾಸಹವನ್ನು ಕಂಡುಹಿಡಿಬೇಕು. ಸೊ ನೋಡಿ, 2 ಸಂಖ್ಯೆಗಳು ಕೊಟ್ಟಿದ್ದಾರೆ, ಮಾಸಹ ಕೊಟ್ಟಿದ್ದಾರೆ ಮತ್ತು ನಾವು ಲಾಸಹವನ್ನು ಕಂಡುಹಿಡಿಬೇಕು. ಸೊ ನಮಗೆ ಇದು ಸೂತ್ರ ಇದೆಯಲ್ಲ, ಈ ಮೇಲಿನ ಸೂತ್ರವನ್ನು ನಾವು ಬರ್ಕೊಂಡು ಅದ್ರ ಪ್ರಕಾರ ಆದೇಶ ಮಾಡಿ ಮಾಸಹ ಇಂಟು ಲಾಸಹ ಅಂದ್ರೆ ಏನು? ಈಗ ಮಾಸಹ ಎಷ್ಟಿದೆ? 24 ಇಂಟು ಲಾಸಹ ನಮಗೆ ಗೊತ್ತಿಲ್ಲ, ಹಾಗೆ ಇಡಿ. ಎ ಇಂಟು ಬಿ, ಎ ಅಂದ್ರೆ 72, ಬಿ ಅಂದ್ರೆ 120. ಸೊ ಲಾಸಹ ಇಸ್ ಈಕ್ವಲ್ ಟು 72 ಇಂಟು 120 ಬೈ 24. ಸೊ ಕ್ಯಾನ್ಸಲ್ ಮಾಡೋಣ. 24 1 24 3 72 ಆಗುತ್ತೆ. ಸೊ 120 ಇಂಟು 3 ಎಷ್ಟಾಗುತ್ತೆ? 12 3 36 ಅಂದ್ರೆ 360. ಸೊ ಇದು ನಮಗೆ ಲಾಸಹ. ಸೊ ಪ್ರಶ್ನೆ ನೋಡ್ಕೊಳ್ಳಿ, ಅಲ್ಲಿಂದ ಇಲ್ಲಿಗೆ ಬಿಡಿಸ್ತಾ ಬಂದಿದ್ದೀನಲ್ಲ, ಯಾವ್ದು ಕೊಟ್ಟಾಗ ಏನ್ ಕಂಡುಹಿಡಿಬೇಕು, ಹೇಗೆ ಕಂಡುಹಿಡಿಬೇಕು ಅಂತಕ್ಕಂಥದ್ದು ನಾವು ನೋಡೋಣ. ಇಲ್ಲಿವರೆಗೆ ನಾವು 10 ಪ್ರಶ್ನೆಗಳನ್ನ ನೋಡಿದ್ದೀವಿ. ಇನ್ನು ಮುಂದಿನ ಪ್ರಶ್ನೆಯಲ್ಲಿ ನಾವು ಈಗ ಮತ್ತೆ ವಿಚಾರ ಮಾಡೋಣ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನು ನೋಡಿ. 11ನೇ ಪ್ರಶ್ನೆ ಹೇಗಿದೆ? 17 ಇಸ್ ಈಕ್ವಲ್ ಟು 6 ಇಂಟು 2 ಪ್ಲಸ್ 5. 17 ಇಸ್ ಈಕ್ವಲ್ ಟು 6 ಇಂಟು 2 ಪ್ಲಸ್ 5. ಈ ತರ ಒಂದು ಸಮೀಕರಣ ಕೊಟ್ಟಿದ್ದಾರೆ. ಇದನ್ನು ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ಗೆ ಹೋಲಿಸಿದಾಗ ಶೇಷವನ್ನು ಸೂಚಿಸುವ ಸಂಖ್ಯೆ ಯಾವುದು? ಸೊ ಈ ಒಂದು ಸಮೀಕರಣ ಯೂಕ್ಲಿಡ್ನ ಅನುಪ್ರಮೇಯ ಪ್ರಕಾರ ಆ ಸೂತ್ರವನ್ನು ಬರಿತೇನೆ. ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತಂದು ಹೇಳಿ ಬರೆದಿದ್ದೇನೆ. ಸೊ ಈ ಒಂದು ದತ್ತ ಸಮೀಕರಣವನ್ನು ಈ ಒಂದು ಈಕ್ವೇಶನ್ಗೆ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಸೂತ್ರಕ್ಕೆ ಹೋಲಿಸಿದಾಗ ಇಲ್ಲಿ ನಮಗೆ ಶೇಷವನ್ನು ಸೂಚಿಸುವಂತಹ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಆದ್ದರಿಂದ ಇಲ್ಲಿ ನಮಗೆ
ಎ ಮತ್ತು ಬಿ ಕೊಟ್ಟಿರುವಂತಹ ಎರಡು ಸಂಖ್ಯೆಗಳು ಅಂದ್ರೆ 6, 17 ಮತ್ತು 6 ಕೊಟ್ಟಿರುವಂತ ಎರಡು ಸಂಖ್ಯೆ, 2 ಅನ್ನೋದು ಕ್ಯೂ ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ರಿಮೈಂಡರ್ ಆರ್ ಅಂತಕ್ಕಂಥದ್ದು ಏನಾಗಿದೆ, ಶೇಷ 5 ಆಗಿರುತ್ತೆ. ಸೊ ಆದ್ದರಿಂದ ಇಲ್ಲಿ ನಮಗೆ ಶೇಷ ಅಂದ್ರೆ 6 ಅಂತ ಅರ್ಥ. ಸೊ ಎಷ್ಟಾಗಿದೆ ನಮಗೆ 5. ಸೊ ನಮಗೆ ಯೂಕ್ಲಿಡ್ ಅನುಪ್ರಮೇಯವನ್ನು ನೆನಪಿಟ್ಕೋಬೇಕು. ಈ ವರ್ಷದ ಪ್ರಸ್ತುತ ಸಿಲೆಬಸ್ಗೆ ನಮಗೆ ಈ ಒಂದು ಭಾಗ ತೆಗೆದುಹಾಕಿದ್ದಾರೆ. ಆದ್ದರಿಂದ ಈ ನಾಳೆ ಮುಖ್ಯ ಪರೀಕ್ಷೆ 3 ಬರೆಯುವಂತ ವಿದ್ಯಾರ್ಥಿಗಳಿಗೆ ಈ ಹಳೆ ಸಿಲೆಬಸ್ ಅವರಿಗೆ ಇರಿಸಲಾಗಿದೆ. ಆದ್ದರಿಂದ ಆ ಮಕ್ಕಳಿಗೆ ಇದು ಸುಲಭವಾಗಿ ಅರ್ಥ ಆಗಲಿ ಅಂತ ಇದನ್ನ ಮಾಡ್ತಿದ್ದೀನಿ. 12ನೇ ಪ್ರಶ್ನೆ. ಪ್ರಶ್ನೆ ಹೇಗಿದೆ, 96ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ. 96ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ. ಸುಲಭವಾಗಿ ನಾವು 96ಕ್ಕೆ ಅವಿಭಾಜ್ಯ ಅಪವರ್ತನಗಳನ್ನು ಬರೀಬಹುದು. ಸೊ 96 2 4 8, 2 8 16 ಭಾಗಿಸ್ತಾ ಹೋಗ್ಬೇಕು. 2 2 4, 2 4 8, 2 1 2, 2 2 4, 2 6 12, 2 3 6. ನೋಡಿ, ಎಲ್ಲಾ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳೇ. ಸೊ 96 = 2 × 2 × ಎಷ್ಟಿದಾವೆ, 5 ಇದಾವೆ, ಇಂಟು 3. ಎಷ್ಟು ಐದುಗಳು, 5 ಐದುಗಳು. ಸೊ 2 ರ ಘಾತ 5 ಇಂಟು 3 ರ ಘಾತ 1. ಸೊ ಈ ರೀತಿಯಾಗಿ ನಾವು ಈ ಪ್ರಶ್ನೆಗೆ 96ರ ಅವಿಭಾಜ್ಯ ಅಪವರ್ತನಗಳು ಇವುಗಳನ್ನು ನಾವು ಬರಿತೇವೆ. ವಿದ್ಯಾರ್ಥಿಗಳೇ, ಈ ತರ ಪ್ರಶ್ನೆಗಳನ್ನು ಕೊಟ್ಟಾಗ ನಾವು ಈ ತರ ಭಾಗಿಸ್ಬೇಕಾಗುತ್ತೆ. ಅಲ್ಲಿ ಅವಿಭಾಜ್ಯ ಸಂಖ್ಯೆಗಳೇ ನಮಗೆ ಬರಬೇಕಾಗುತ್ತೆ. ಇಲ್ಲಿ 13ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡಿ, 23/20 ಭಿನ್ನರಾಶಿಯ ಛೇದವನ್ನು 2 ರ ಘಾತ n ಇಂಟು 5 ರ ಘಾತ m ರೂಪಕ್ಕೆ ತಂದು ಈ ಭಿನ್ನರಾಶಿಯು ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆಯೇ ಬರೆಯಿರಿ. ಅಂದ್ರೆ ಒಂದು ಭಿನ್ನರಾಶಿ ಕೊಟ್ಟಿರ್ತಾರೆ 23/20. ಇದು ಕೂಡ ಹಳೆ ಸಿಲೆಬಸ್. 23/20 ಇದೆ. ಇಲ್ಲಿ 23/20 ಇದ್ರೆಗೆ ಇದೊಂದು ಭಿನ್ನರಾಶಿ ಸಂಖ್ಯೆ. ಈ ಸಂಖ್ಯೆಯು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದೆಯಾ ಅಥವಾ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದೆಯಾ ಅಂತಕ್ಕಂಥದ್ದು ನಾವು ಕಂಡುಹಿಡಿಬೇಕಾಗಿದೆ. ಇಲ್ಲಿ ನಾವು ಇನ್ನೂ ಒಂದು ಕೊಟ್ಟಿದ್ದಾರೆ, 2 ರ ಘಾತ m ಇಂಟು 5 ರ ಘಾತ n ರೂಪಕ್ಕೆ ತರಬೇಕಂತ ಹೇಳಿದ್ದಾರೆ. 2 ರ ಘಾತ m ಇಂಟು 5 ರ ಘಾತ n ರೂಪಕ್ಕೆ ತರಬೇಕು ಅಂತ. ನೋಡಿ, ಇಲ್ಲಿ ನಮಗೆ ಛೇದ, ಇಲ್ಲಿ ಅಂಶ 23 ಇದೆ, ಛೇದ 20 ಇದೆ. ಛೇದವನ್ನು ನಾವು ತೆಗೆದುಕೊಂಡು ನಾವು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ಬೇಕಾಗುತ್ತೆ. 2 10 20, 2 5 10. ಹಾಗಾದ್ರೆ ನಾನು ಇದನ್ನ ಯಾವ ರೀತಿ ಬರೀತೀನಿ ಅಂದ್ರೆ 23 / 20ರ ಬದಲಾಗಿ ನಾನು 2 ರ ಘಾತ 2 ಇಂಟು 5 ರ ಘಾತ 1 ಅಂತ ಬರೀತೇನೆ. ಹಾಗಾದ್ರೆ ಛೇದದಲ್ಲಿರುವಂತಹ 2 ರ ಘಾತ 2 ಇಂಟು 5 ರ ಘಾತ 1 ಅಂತಕ್ಕಂಥದ್ದು ಇದಕ್ಕೆ ನಾವು ಹೋಲಿಸಿದಾಗ, ಅದರ ಪ್ರಕಾರ ನೋಡಿದಾಗ ನಮಗೆ ಇಲ್ಲಿ ಏನಂತ ಕಾಣುತ್ತೆ, m ಘಾತ 2 ಇರುತ್ತೆ ಮತ್ತು n ಘಾತ 1 ಇರುತ್ತೆ. ಸೊ ಇಲ್ಲಿ ನಮಗೆ ಅವ್ರು ಕೊಟ್ಟಿರುವಂತ ಸಮೀಕರಣಕ್ಕೆ ನಾವು ತಂದಿದ್ದೀವಿ. 2 ರ ಘಾತ 2 ಇಂಟು 5 ರ ಘಾತ 1ಕ್ಕೆ ತಂದಿದ್ವಿ. ಛೇದವನ್ನು ನಾವು ಈ ರೂಪಕ್ಕೆ ತಂದಿದ್ವಿ. ಆದ್ದರಿಂದ ಆ ರೂಪಕ್ಕೆ ತಂದಾಗ ಈ ಒಂದು ದತ್ತ ಭಿನ್ನರಾಶಿ ಸಂಖ್ಯೆ ಏನಾಗಿರ್ತದಂದ್ರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಏನಾಗಿ ಹೊಂದಿದೆ? ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದೆ ಅಂತ ನಾವು ಹೇಳಬಹುದು.
ಬನ್ನಿ ವಿದ್ಯಾರ್ಥಿಗಳೇ, ಹಳೆ ಸಿಲೆಬಸ್ ಇದು ಹಳೆ ಸಿಲೆಬಸ್ ಪುಸ್ತಕದಲ್ಲಿದೆ. ಈ ವರ್ಷದ ಪುಸ್ತಕದಲ್ಲಿ ಇದನ್ನು ತೆಗೆದಿದ್ದಾರೆ. ಆದ್ದರಿಂದ ಹಳೆ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಉಪಯುಕ್ತ ಆಗಲಿದೆ. 14ನೇ ಪ್ರಶ್ನೆ ನೋಡಿ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮಾಸಹ ಕಂಡುಹಿಡಿಯಿರಿ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ. ಇಲ್ಲಿ ನಾನು ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂತಕ್ಕಂಥದ್ದು ನಾನು ಬರೀತೇನೆ. ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? ಅವಿಭಾಜ್ಯ ಸಂಖ್ಯೆಗಳು 2, 3, 5, 7, 11, 13 ಎಕ್ಸೆಟ್ರಾ. ಅಂದ್ರೆ ಮೊದಲನೇದು ಸ್ಟಾರ್ಟಿಂಗ್ ಅನ್ನೋದು ಅವಿಭಾಜ್ಯ ಸಂಖ್ಯೆ ಯಾವುದಾಗಿರ್ತದೆ? ಕನಿಷ್ಠ 2. ಅದೇ ರೀತಿ ಸಂಯುಕ್ತ ಸಂಖ್ಯೆಗಳು ಸೊ ಇವು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? ಇವು 4ರಿಂದ ಸ್ಟಾರ್ಟ್ ಆಗ್ತವೆ. 4, 6, 8, 9, 10, 12 ಎಕ್ಸೆಟ್ರಾ. ಸೊ ಇಲ್ಲಿ ಸಂಯುಕ್ತ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆ ಯಾವುದು? 4. ಹಾಗಾದ್ರೆ 2 ಮತ್ತು 4ರ ಮಾಸಹವನ್ನು ಕಂಡುಹಿಡಿಬೇಕು. 2 ಮತ್ತು 4ರ ಮಾಸಹ. ಬನ್ನಿ 2ರ ಇಲ್ಲಿ ನೋಡಿ, 2 ಫಸ್ಟ್, 2 1 2. ಸೊ 2ಕ್ಕೆ ನಾನು 2 × 1 ಅಂತ ಬರಿತೇನೆ. ನಂತರ 4, 2 2 4. ಸೊ 4ಕ್ಕೆ ನಾನು 2 × 2 ಅಂತ ಬರಿತೇನೆ. ಸೊ ಇಲ್ಲಿ ನಮಗೆ ಮಾಸಹ ಅಂದರೆ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರಬೇಕು ಮತ್ತು ಪ್ರತಿಯೊಂದು ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿರಬೇಕು. ಸೊ ಇಲ್ಲಿ 2ರಲ್ಲಿ 2 × 1, ಅಲ್ಲಿ 4ರಲ್ಲಿ 2 × 2. 2ರಲ್ಲೂ ನಮಗೆ ಕಾಮನ್ ಫ್ಯಾಕ್ಟರ್ ಯಾವುದು? ಅದನ್ನೇ ಇಲ್ಲಿ ಬರೆದಿರ್ತೀನಿ ನೋಡಿ ಮತ್ತೊಂದ್ಸಲ. 2 × 2. ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದು ನಮಗೆ? ಇದಾಗಿದೆ. ಸೊ ಆದ್ದರಿಂದ ಮಾಸಹ ನಮಗೆ ಎಷ್ಟಾಗಿದೆ? 2. ಮಾಸಹ ಎಷ್ಟಾಗಿದೆ? 2 ಆಗಿದೆ. ಸೊ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಉತ್ತರವನ್ನು ಮಾಡಬೇಕಾಗುತ್ತೆ. 15ನೇ ಕ್ವಶನ್ ಇದೆ. ಪ್ರಶ್ನೆ ಹೀಗಿದೆ: 19 = 6 × 3 + 1. ಇದನ್ನು ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ a = bq + rಗೆ ಹೋಲಿಸಿದಾಗ ಶೇಷವನ್ನು ಸೂಚಿಸುವ ಸಂಖ್ಯೆ ಯಾವುದು? ಇಲ್ಲಿ ನಮಗೆ 19 = 6 × 3 + 1. ಈ ಒಂದು ಕೊಟ್ಟಿರುವಂತಹ ಸಮೀಕರಣ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಏನಾಗಿದೆ? ಅದು a = bq + r. ಅದಕ್ಕೆ ಹೋಲಿಸಿದಾಗ ನಮಗೆ ಶೇಷ ಯಾವ ಸಂಖ್ಯೆ ಬರುತ್ತೆ ಅಂತಕ್ಕಂಥದ್ದು. ಈ ಪ್ರಶ್ನೆಯನ್ನು ನಾವು ಇಲ್ಲಿಗ ನೋಡಿದ್ದೀವಿ, ಇಲ್ಲಿ ಬಂದಿದೆ. ಅದೇ ಥರ ಪ್ರಶ್ನೆ ಮತ್ತೆ ನಮಗೆ ಯಾವಾಗ ಕೇಳಿದ್ದಾರೆ ಅಂದರೆ 2023 ಏಪ್ರಿಲ್ ತಿಂಗಳಲ್ಲಿ, ಹೋದ ವರ್ಷ ನಮಗೆ ಕೇಳಿದ್ದಾರೆ. ಆದ್ದರಿಂದ ಇಲ್ಲಿ ಕೊಟ್ಟಿರೋ ಸಮೀಕರಣಕ್ಕೆ ಹೋಲಿಸಿದಾಗ a = 19, b = 6, q = 3. ಹಾಗಾದ್ರೆ ಶೇಷ = 1. ಎಷ್ಟಾಗುತ್ತೆ ಅವಾಗ ಶೇಷ r = 1 ಆಗುತ್ತೆ. ವಿದ್ಯಾರ್ಥಿಗಳೇ, ಈ ತರ ಸುಲಭವಾದ ಪ್ರಶ್ನೆಗಳನ್ನು ನಾವು ನೋಡಬೇಕಾಗುತ್ತೆ. ಈ ನೋಡಿ, ಈ ವಾಸ್ತವ ಸಂಖ್ಯೆಗಳಲ್ಲಿ ನಾವು ಅಂಕಗಳನ್ನು ಈ ವರ್ಷದ ಸಿಲೆಬಸ್ಗೆ 5ರಿಂದ 6 ಅಂಕಗಳು ಬರಬಹುದು. ಬಟ್ ಸುಲಭವಾಗಿ ಪ್ರಶ್ನೆಗಳು ಸಿಗ್ತವೆ. ಈ ಸುಲಭವಾಗಿ ಸಿಕ್ಕಿದಾಗ ನಾವೇನು ಮಾಡಬೇಕಾಗುತ್ತೆ? ಆನ್ಸರನ್ನು ಈಸಿಯಾಗಿ ಮಾಡಬೇಕು. ಇವೆಲ್ಲಗಳನ್ನು ರಿಪೀಟೆಡ್ ಕ್ವಶನ್ಗಳು ಆಗಿರ್ತವೆ. ಅಲ್ಲ, ಒಂದು ಲಾಸಹ ಕೇಳ್ತಾನೆ, ಒಂದು ಮಾಸಹ ಕೇಳ್ತಾನೆ, ಒಂದು ಶೇಷ ಕೇಳ್ತಾನೆ, ಏನೋ ಒಂದು ಈ ಥರ ಮಾಸಹ ಮತ್ತು ಅಂತ್ಯಗೊಳ್ಳುವ ಈ ಥರ ಕೇಳ್ತಾ ಇದ್ದಾನೆ. ಇನ್ನೊಂದು ಕ್ವಶನ್, 16ನೇ ಕ್ವಶನ್. 7/80 ಈ ಭಿನ್ನರಾಶಿಯ ಛೇದವನ್ನು 7/80 ಈ ಭಿನ್ನರಾಶಿಯ ಛೇದವನ್ನು 2 ರ ಘಾತ m × 5 ರ ಘಾತ n ರೂಪದಲ್ಲಿ ವ್ಯಕ್ತಪಡಿಸಿ. 2 ರ ಘಾತ m ×
5n ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಅಷ್ಟೇ ಕೇಳಿದ್ದಾನೆ. ಇಲ್ಲಿ ಅಂತ್ಯಗೊಳ್ಳೋದು ಈ ರೂಪದಲ್ಲಿ ವ್ಯಕ್ತಪಡಿಸಿ ಬಿಟ್ಟಿದ್ರೆ ನಮಗೆ ಅದು ಅಂತ್ಯಗೊಳ್ಳೋ ದಶಮಾಂಶ ವಿಸ್ತರಣೆ ಅಂತ ನಾವು ಬರೆದಿದ್ದೀವಿ. ಸೊ ಅದೇ ಆಗಿರ್ತದೆ ಅಥವಾ ಬೇರೆದಾಗಿರ್ತದೆ, ಈ ರೂಪಕ್ಕೆ ಬಂದಾಗ ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಛೇದ ಏನಿದೆಯಲ್ಲ ಆ ಛೇದವನ್ನು ನಾವು ಬಿಡಿಸೋಣ ಅವಿಭಾಜ್ಯ ಸಂಖ್ಯೆಗಳಿಂದ. 2 4 8, 0 2 2 4, 0 2 10 20, 0 2 5 10. ಸೊ ನಮಗೆ 80 ಏನಂತ ಬರೀಬಹುದು? 2 8 2 8 2 8 2 8 5. ಸೊ 2ಗಳು ಎಷ್ಟಿದಾವ? 4 ಇದ್ದಾವೆ. ಇಂಟು 5^1. ಸೊ 80 ನಾವು ಈ ರೀತಿಯಾಗಿ ಬಿಡಿಸಬಹುದು. 2n, 2^4 ಮತ್ತು 5^1 ಆ ರೂಪದಲ್ಲಿ ನಾವು ವ್ಯಕ್ತಪಡಿಸಿದ್ವಿ. ಬನ್ನಿ ವಿದ್ಯಾರ್ಥಿಗಳೇ, ಮತ್ತೆ ಮುಂದಿನ ಪ್ರಶ್ನೆ ನಾವು ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. 17ನೇ ಕ್ವಶನ್. ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸಾಹ. ನಾವು ಹಿಂದಿನ ಒಂದು ಪ್ರಶ್ನೆಯನ್ನು ನೋಡಿದ್ದೀವಿ. ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸಾಹ ಯಾವ ಸಂಖ್ಯೆ ಆಗಿರ್ತದೆ? ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಅಂದರೆ ಅವುಗಳ ಮಾಸಾಹ ಎಷ್ಟು ಅಂತ ಹೇಳಿದ್ದೀವಿ? 1. ಆದ್ದರಿಂದ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸಾಹ, ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸಾಹ ಎಷ್ಟಾಗಿರ್ತದೆ? 1 ಒಂದಾಗಿರುತ್ತದೆ. ಅದೇ ರೀತಿಯಲ್ಲಿ 18ನೇ ಕ್ವಶನ್. ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಪ್ರಕಾರ 13 = 4 × 3 + 6. 13 = 4 × 3 + 6 ಆದಾಗ rನ ಬೆಲೆ ಕಂಡುಹಿಡಿಯಿರಿ. rನ ಬೆಲೆಯಲ್ಲಿ ನಾವು ಕಂಡುಹಿಡಬೇಕಾಗುತ್ತೆ. ಇಲ್ಲಿ ನಾವು ಈ ಥರ ಸಮಸ್ಯೆಯನ್ನು ನಾವು ಬಿಡಿಸಿದ್ದೀವಿ ಹಿಂದಿನ ಪ್ರಶ್ನೆಯನ್ನು. ಇಲ್ಲಿ 13ಅನ್ನು ನಾವು ಬಿಡಿಸ್ಬೇಕಾಗುತ್ತೆ. ನೋಡಿ, 13 4 3 12. ಸೊ 12 ಅಂತಂದ್ರೆ ಏನ? ನಾವು 13 ನಾವು ಈ ರೀತಿ ಬಿಡಿಸ್ಬಾರ್ದು, ಈ ರೀತಿ ಬಿಡಿಸ್ಬೇಕು. 4 3 12, ಶೇಷ 1 ಉಳಿತದೆ. ಸೊ ಇಲ್ಲಿ ನಾವು 13ಅನ್ನು 4 8 3 ಶೇಷ 1. ಆದ್ದರಿಂದ ನಮಗೆ ಶೇಷ ಎಷ್ಟು ಬಂದಿದೆ? 1. ಸೊ ವಿದ್ಯಾರ್ಥಿಗಳೇ, ಇಂಥ ಪ್ರಶ್ನೆಯನ್ನು ನೀವು ಹಲವಾರು ಬಾರಿ ಕೇಳ್ತಾ ಇರ್ತಾರೆ. ನೀವು ಸೂಕ್ಷ್ಮವಾಗಿ ಈ ಪ್ರಶ್ನೆಗಳನ್ನು ನೋಡಿಕೊಂಡು ಉತ್ತರವನ್ನು ಬರೀಬೇಕು. ಅದೇ ರೀತಿಯಾಗಿ ನಮಗೆ ಈ ವರ್ಷದಲ್ಲಿ ನಡೆದಿರ್ತಕ್ಕಂಥ 2024 ಇಸ್ವಿನಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ, ಅದರಲ್ಲಿ ಪೂರಕ ಪರೀಕ್ಷೆ ಅಂದರೆ ಮುಖ್ಯ ಪರೀಕ್ಷೆ 1 ಮತ್ತು ಮುಖ್ಯ ಪರೀಕ್ಷೆ 2ರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆಗಳು ನೋಡೋಣ. ಮುಖ್ಯ ಪರೀಕ್ಷೆ 1ರಲ್ಲಿ ನಮಗೆ ಪ್ರಶ್ನೆ ಈ ಥರ ಬಂದಿದೆ. 18ನೇ ಪ್ರಶ್ನೆ. 15 ಮತ್ತು 20 ಈ ಸಂಖ್ಯೆಗಳ ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧ. ಈ ಸಂಖ್ಯೆಗಳ ಮಾಸಾಹ ಕಂಡುಹಿಡಿಬೇಕು ಮತ್ತು ಲಾಸಾಹ ಕಂಡುಹಿಡಿದು ಮಾಸಾಹ ಕಂಡುಹಿಡಿದು ಅವುಗಳ ಎರಡೂಗಳ ಗುಣಲಬ್ಧವನ್ನು ನಾವು ಕಂಡುಹಿಡಬೇಕಾಗುತ್ತೆ. ಎಷ್ಟು ಬಂದಿದೆ ಅಂತ 1 ಅಂಕದ ಪ್ರಶ್ನೆ. ಇಲ್ಲಿ ನಾವು ನೋಡೋಣ. 15ಅನ್ನು ನಾವು ಈ ರೀತಿಯಲ್ಲಿ ಅವಿಭಾಜ್ಯ ಅಪವರ್ತನಗಳನ್ನು ಮಾಡೋಣ. 2 7 14, 2 3 6. ಸೊ 15 ಅಂತ ಹೇಳಿದ್ರೆ 2 8 2 8 3. ಸೊ 2 ಸ್ಕ್ವೇರ್ ಇಂಟು 3. 20 ತೆಗೆದುಕೊಂಡ್ರೆ 2 10 20. ಅದೇ ರೀತಿಯಲ್ಲಿ 2 5 10. ಸೊ 20 ತೆಗೆದುಕೊಂಡಾಗ 2 8 2 8 5
2 ಸ್ಕ್ವೇರ್ ಇಂಟು 5. ಈಗ ನಮಗೆ ಮಾಸಹ ಬೇಕಾಗಿದೆ ಮತ್ತು ಲಾಸಹ ಬೇಕಾಗಿದೆ. ನಾವು ಮೊದಲಿಗೆ ಮಾಸಹವನ್ನು ಕಂಡುಹಿಡಿಯೋಣ. ಮಾಸಹ ಕಂಡುಹಿಡಿಬೇಕಾದ್ರೆ ನಮಗೇನು ಬರುತ್ತೆ? ಇದರ ಡೆಫಿನೇಷನ್: ದತ್ತ ಸಂಖ್ಯೆಗಳಲ್ಲಿನ ಎರಡರಲ್ಲೂ ಕೂಡ ಪ್ರತಿಯೊಂದು ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆಯನ್ನು ತೆಗೆದುಕೊಂಡು ಗುಣಲಬ್ಧ ಮಾಡಬೇಕು. ಸೊ ಇದರಲ್ಲಿ 2 ಸ್ಕ್ವೇರ್ ಇದೆ, ಆದ್ದರಿಂದ 2 ಸ್ಕ್ವೇರ್ ತೆಗೆದುಕೊಳ್ತೀನಿ. 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. ಸೊ ಮಾಸಹ ನಮಗೆ 4. ಸೊ ಇಲ್ಲಿ 5, ಇಲ್ಲಿ 3 ಬರೋದಿಲ್ಲ. ಆದ್ದರಿಂದ ಲಾಸಹ ಎಷ್ಟು ನೋಡ್ಕೊಳ್ಳೋಣ. ಲಾಸಹ ನೋಡಿಕೊಂಡ್ರೆ ಇಲ್ಲಿ ಕೂಡ 2 ಸ್ಕ್ವೇರ್ ಒಂದು ಬರುತ್ತೆ, ಇಂಟು 5 ಒಂದು ಬರುತ್ತೆ, 3 ಒಂದು ಬರುತ್ತೆ. ಸೊ ಎಷ್ಟಾಯಿತು ನಮಗಿದು? 2 ಸ್ಕ್ವೇರ್ ಅಂದರೆ 4, 4 ಮೂಲ 12, 12 60. ಸೊ ಮಾಸಹ 4, ಲಾಸಹ 60. ಸೊ ಇವ ಎರಡೂಗಳನ್ನು ನಾವೇನು ಮಾಡಬೇಕು? ಗುಣಲಬ್ಧವನ್ನು ಮಾಡಬೇಕಾಗತ್ತೆ. ಸೊ ಮಾಸಹ ಮತ್ತು ಲಾಸಹಗಳ ಗುಣಲಬ್ಧ, ಮಾಸಹ ಮತ್ತು ಲಾಸಹ ಎಷ್ಟಾಗುತ್ತೆ? 4 ಇಂಟು 60, 6 4 24. ಸೊ 240 ಆಗುತ್ತೆ ಮಾಸಹ. ಸೊ ಇದು ಪ್ರಶ್ನೆ ಆಗಿದೆ. ಸೊ ಇದು ಕೂಡ 1 ಅಂಕದ ಪ್ರಶ್ನೆಯನ್ನು ನಾವು ನೋಡಿದ್ದೀವಿ. ಇದೇ ರೀತಿಯಲ್ಲಿ ಮತ್ತೊಂದು ಪ್ರಶ್ನೆಯನ್ನು ನಾವು ನೋಡೋಣ. ಪೂರಕ ಪರೀಕ್ಷೆ, ಅದರಲ್ಲೇ 1 ಅಂಕದ ಪ್ರಶ್ನೆ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿದ್ದಾರೆ? 800 = 2m ಇಂಟು 5n. ಸೊ 20ನೇ ಪ್ರಶ್ನೆ, 800 = 2m ಇಂಟು 5n ರೂಪದಲ್ಲಿ ವ್ಯಕ್ತಪಡಿಸಿ ಮತ್ತು m ಮತ್ತು n ಬೆಲೆಗಳನ್ನು ಕಂಡುಹಿಡಿಯಿರಿ. m ಮತ್ತು n ಬೆಲೆಗಳನ್ನು ಕಂಡುಹಿಡಿಯಿರಿ. ಸೊ 200 ಅಂತಕ್ಕಂಥದ್ದು ನಮಗೆ ಸಂಖ್ಯೆ ಕೊಟ್ಟಿದ್ದಾರೆ. ಈಗ ನಾವು 2m 5n ಬರೆದುಕೊಂಡು m ಮತ್ತು n ಬೆಲೆಗಳನ್ನು ಬರೀಬೇಕು. ಸೊ 800 ನಾವು ಅವಿಭಾಜ್ಯ ಅಪವರ್ತನದಿಂದ ಬಿಡಿಸೋಣ. 2 1 2 0, 2 5 10, 50, 2 2 4, 2 5 10, 2 1 2, 2 2 4, 2 6 12, 2 3. ಸೊ ನಮಗೆ 200 ಅಂದರೆ ಈ ರೀತಿ ಬರುತ್ತೆ. ಸೊ ಬರ್ಕೊಳ್ಳೋಣ. 1 2 3 4 5 6. ಸೊ 2 ಘಾತ 6 ಇಂಟು 3 ಘಾತ ಎಷ್ಟಾಗುತ್ತೆ ನೋಡಿ. ಸೊ ಇಲ್ಲಿ ನಮಗೆ ಸ್ವಲ್ಪ ರಾಂಗ್ ಆಗಿದೆ. ಇಲ್ಲಿಂದ ನಮಗೇನಾಗ್ತದೆ? ಶೇಷ ಉಳಿತದಲ್ಲಿ, ಶೇಷ ಉಳಿಬಾರ್ದಿಲ್ಲಿ. ಇಲ್ಲಿಂದ ನಮಗೆ 50 ಬಂದಿದೆಯಲ್ಲ, 50ಯಿಂದ ಏನಾಗುತ್ತೆ ನೋಡಿ. 2 2 4, 2 5 10, ನೆಕ್ಸ್ಟ್ 5 5 25. ಸೊ 2 ಘಾತ 3 ಬರುತ್ತೆ. ಆನಂತರ 5 ಘಾತ 2, 2 ಘಾತ 3, 5 ಘಾತ 2. ಆದ್ದರಿಂದ m ಬೆಲೆ 3, n ಬೆಲೆ 2. m ಬೆಲೆ 3 ಹೋಲಿಸಿದಾಗ ಮತ್ತು n ಬೆಲೆ 2. ಈ ರೀತಿಯಾಗಿ ನಾವು ಬೆಲೆಗಳನ್ನು ಕಂಡುಹಿಡಿದು 1 ಅಂಕದ ಪ್ರಶ್ನೆಯನ್ನು ಮಾಡ್ತೀವಿ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಮೊನ್ನೆ ಮುಖ್ಯ ಪರೀಕ್ಷೆ 2ರಲ್ಲಿ ಕೊಟ್ಟಿರುವಂತಹ ವಾಸ್ತವ ಸಂಖ್ಯೆಗಳ ಮೇಲಿನ 1 ಅಂಕದ ಪ್ರಶ್ನೆ. ಎ ಮತ್ತು ಬಿಗಳು ಯಾವುದೇ 2 ಧನಪೂರ್ಣಾಂಕಗಳಾಗಿದ್ದು ಅವುಗಳ ಮಾಸಹ ಮತ್ತು ಲಾಸಹಗಳು ಕ್ರಮವಾಗಿ h ಮತ್ತು l ಆಗಿದ್ದಾಗ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು. ಅಲ್ಲಿ 4 ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಈಗ ನಾವು ಯಾವುದು ಸಂಬಂಧ ಸರಿಯಾಗಿದೆ ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ಎ ಮತ್ತು ಬಿಗಳು ಧನಪೂರ್ಣಾಂಕಗಳು. ಇಲ್ಲಿ ಧನಪೂರ್ಣಾಂಕಗಳು ಎ ಮತ್ತು ಬಿ. 21ನೇ ಕ್ವಶನ್, ಧನ ಪೂರ್ಣಾಂಕಗಳು ಎ ಮತ್ತು ಬಿ ಆಗಿದೆ. ಮತ್ತು ಮಾಸಹ ಮತ್ತು ಲಾಸಹಗಳು, ಮಾಸಹವನ್ನು ನಾವು H ಅಂತ ಕರಿತೇವೆ,
ಹೆಚ್ಚು ಹಾಗೆ ಲಸಹವನ್ನು ಎಲ್ ಆಗಿರಲಿ ಆಗಿದೆ. ಅವರೇ ಕೊಟ್ಟಿದ್ದಾರೆ ದತ್ತಾಂಶ. ಆದ್ದರಿಂದ ನಮಗೆ ಇದು ಒಂದು ಸೂತ್ರ ಗೊತ್ತಿದೆ. ಯಾವ ಸೂತ್ರ ಅಂದರೆ ಮಾಸಹ ಇಂಟು ಲಾಸಹ. ಮಾಸಹ ಇಂಟು ಲಾಸಹ ಇಂಟು ಎರಡು ದತ್ತ ಧನ ಪೂರ್ಣಾಂಕಗಳು ಎ ಮತ್ತು ಬಿ ಅಂದರೆ ದತ್ತ ಧನ ಪೂರ್ಣಾಂಕಗಳು. ಇಲ್ಲಿ ಮಾಸಹ ಅಂದರೆ ಏನು ತಗೊಂಡಿದ್ದೀವಿ? ಹೆಚ್. ಅದೇ ರೀತಿ ಲಾಸಹ ಅಂದರೆ ಎಲ್ ಇಸ್ ಈಕ್ವಲ್ ಟು ಎ ಅಂಡ್ ಬಿ. ಇಲ್ಲಿ ದತ್ತ ಪೂರ್ಣಾಂಕಗಳು ಎ ಅಂಡ್ ಬಿ ಸ್ಮಾಲ್ ಲೆಟರ್ ತೆಗೆದುಕೊಂಡಿವಿ. ಇಲ್ಲಿ ಅವರು ಕ್ಯಾಪಿಟಲ್ ಲೆಟರ್ ಕೊಟ್ಟಿದ್ದಾರೆ. ಸೊ ಇದು ನಮಗೆ ಸೂತ್ರ ಉಂಟಾಗುತ್ತೆ, ಸರಿಯಾದ ಸಂಬಂಧ. ಆದ್ದರಿಂದ ಅದರಲ್ಲಿ ಆಪ್ಷನ್ ಯಾವುದಂತ ಹೇಳಿದ್ರೆ ನಿಮಗೆ ಎರಡನೇ ಆಪ್ಷನ್ ಆಗುತ್ತೆ, ಬಿ. ಎಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಇದು ಒಂದು ಅಂಕದ ಪ್ರಶ್ನೆ. ವಿದ್ಯಾರ್ಥಿಗಳೇ, ಏನೋ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೇ ಏನು ಕೊಟ್ಟಿದ್ದಾರೆ? 70 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. 70 ಅದರ ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ ಅಂತ. ಸೊ 70 ಸಂಖ್ಯೆ ತೆಗೆದುಕೊಂಡಿದ್ದೀನಿ. 70 ನಾನು ಭಾಗಿಸ್ತೇನೆ. 2 3 6, 2 5 10, 5 35. ಸೊ ಈ ರೀತಿಯಲ್ಲಿ 70 ಅಂತ ಹೇಳಿದರೆ 2 ಇಂಟು 5 ಇಂಟು 7. ಸೊ ಈ ರೀತಿಯಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಗಳಾಗಿ 70 ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಿದ್ದೀವಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಒಂದು ಅಂಕದ ಪ್ರಶ್ನೆಯನ್ನು ವಾಸ್ತವ ಸಂಖ್ಯೆಗಳ ಮೇಲಿನ ಪಾಠದಿಂದ ನೋಡಿದ್ದೀವಿ. ಇಲ್ಲಿ ಈ ಒಂದು ಅಂಕದ ಪ್ರಶ್ನೆಗಳು ಇಷ್ಟೆಲ್ಲ ಬಿಡಿಸಿದ್ದೀವಿ ಅಂದರೆ ಇಲ್ಲಿ ನಿಮಗೆ ಏನು ಗೊತ್ತಾಗ್ತದೆ? ಸುಲಭವಾಗಿ ಎರಡು ಸಂಖ್ಯೆಗಳು ಕೊಟ್ಟು ಲಾಸಹ ಕಂಡುಹಿಡಿಯಿರಿ ಅಂತ ಕೇಳ್ತಾನೆ, ಅಥವಾ ಮಾಸಹ ಕಂಡುಹಿಡಿಯಿರಿ ಅಂತ ಕೇಳ್ತಾನೆ, ಅಥವಾ ಹಳೆ ಸಿಲೆಬಸ್ ಪ್ರಕಾರ ಅದು ಅಂತ್ಯಗೊಳ್ಳೋ ದಶಮಾಂಶ, ಅಥವಾ 2m ಇಂಟು 5n ಆ ರೂಪದಲ್ಲಿ ಬರೆಯೋದಾಗಿರ್ಬೋದು, ಮತ್ತು ಅದರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯೋದಾಗಿರ್ಬೋದು. ಈ ಥರದಲ್ಲೇ ನಮಗೆ ರಿಪೀಟೆಡ್ ಕ್ವೆಶನ್ಸ್ಗಳೇ ಅದರಲ್ಲೇ ಸಿಗ್ತವೆ. ಈ ನಾನು ಬಿಡಿಸಿರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನು ನೀವು ಸುಲಭವಾಗಿ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಇದೇ ಟೈಪಲ್ಲಿ ನಿಮಗೆ ನಾಳೆ ಮುಂಬರುವಂತಹ ಎಕ್ಸಾಮ್ಗೆ, ಮುಖ್ಯ ಪರೀಕ್ಷೆ 3ಕ್ಕೆ ನಿಮಗೆ ಇದರಲ್ಲಿ ಪ್ರಶ್ನೆಗಳು ಯಾವುದಾದ್ರೂ ಒಂದು ನಿಮಗೆ ಖಂಡಿತವಾಗಿ ಬರುತ್ತೆ ಅಂತ ನಾನು ಭರವಸೆ ಕೊಡ್ತೇನೆ ನಿಮಗೆ. ಇದೇ ರೀತಿಯಲ್ಲಿ ನೀವು ಎಲ್ಲರೂ ರೆಗ್ಯುಲರ್ ಸ್ಟೂಡೆಂಟ್ಸ್ಗಳು ಮತ್ತು ಓಲ್ಡ್ ಸ್ಟೂಡೆಂಟ್ಸ್ಗಳು ನೀವು ಯಾರಾದರೂ ಕೂಡ ಈ ವಿಡಿಯೋವನ್ನು ನೋಡಿದಲ್ಲಿ ತುಂಬ ಉಪಯುಕ್ತ ಆಗ್ತದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನೀವು ಹೆಚ್ಚು ನನಗೆ ಸಪೋರ್ಟ್ ಮಾಡಿದಷ್ಟು ನಾನು ಹೆಚ್ಚು ವಿಡಿಯೋಗಳು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹೀಗೆ ನಾನು ಈ ಪಾಠದಿಂದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.